ಕೋಚಿಂಗ್ ಅನ್ನೋದು ಯಾಕೆ? ಇವತ್ತು ಸ್ಪರ್ಧೆ, ನಾವು ನಾಗಾಲೋಟದಲ್ಲಿ ಓಡ್ತಾ ಇದ್ದೀವಿ ಪ್ರಪಂಚದಲ್ಲಿ. ಎಲ್ಲಿ ಯಾರಾದರೂ ಒಂದು ಸ್ವಲ್ಪ ಎಡೆ ಬಿದ್ದರೆ ಅವನು ಅಲ್ಲಿ ಬಿದ್ದೋದ, ಸ್ವಲ್ಪ ಸ್ಲೋ ಮಾಡಿದರೆ ನಾವು ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ನಿಂತರಂತೂ ಮುಗಿದೇ ಹೋಯ್ತು, ಅವ್ರು ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ಅಷ್ಟು ನಾಗಾಲೋಟದಲ್ಲಿ ಓಡಬೇಕಾದಂಥ ಪರಿಸ್ಥಿತಿ ನಮ್ಮ ಮುಂದಿದೆ. ಸ್ಪರ್ಧಾತ್ಮಕ ಜಗತ್ತು. ಸ್ಪರ್ಧೆ ಯಾಕೆ ಹುಟ್ಕೊಂತವೆ? ಸ್ಪರ್ಧೆಗೆ ಕಾರಣ ಏನು ಅಂದಾಗ, ಸ್ಪರ್ಧೆ ಅವಕಾಶಗಳ ಕೊರತೆ ಇದ್ದಲ್ಲಿ ಸ್ಪರ್ಧೆ. ಯಾವುದೇ ಉದ್ಯೋಗ ಮಾಡ್ರಿ, ಅದರೊಳಗೆ ನೀವು ಯಶಸ್ಸು ಗಳಿಸುವಷ್ಟು ಮಟ್ಟಿಗೆ ಸಾಮರ್ಥ್ಯ ಪಡ್ಕೊಳ್ರಿ. ಎಲ್ಲ ಉದ್ಯೋಗಗಳು ಶ್ರೇಷ್ಠವಾದ ಉದ್ಯೋಗಗಳೇ, ಎಲ್ಲವರಲ್ಲೂ ಯಶಸ್ಸು ಪಡಿಬಹುದು. ನಿಮ್ಮ ಆಸಕ್ತಿ, ನಿಮ್ಮ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಂಡು ಆ ಸಾಮರ್ಥ್ಯಕ್ಕೆ ತಕ್ಕಂಥ ತರಬೇತಿ ತಗೊಂಡು ಆ ಫೀಲ್ಡಿನಲ್ಲಿ ಹೋದರೆ ನಿಮಗೆ ಯಶಸ್ಸು ಗ್ಯಾರಂಟಿ ಸಿಗ್ತದೆ. ಆ ಒಂದು ತೀರ್ಮಾನ ತಗೊಳ್ಳುವಂಥ ಸಾಮರ್ಥ್ಯ ನಿಮಗೆ ಬರಬೇಕು. ಅದನ್ನ ಕೋಚಿಂಗ್ ಕ್ಲಾಸ್ನವ್ರು ಮೊದಲು ಕೊಡಬೇಕು. ಆ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳುವಂಥ ಒಂದು ಕೋಚಿಂಗ್ ಮೊದಲು ಬೇಕು, ತರಬೇತಿ ಬೇಕು. ಅಗ್ರಿಬೊಮ್ಮನಹಳ್ಳಿಗೆ ಅವಶ್ಯಕವಾಗಿ ಬೇಕಾಗಿದ್ದಂಥ ಒಂದು ಸ್ಥಳವನ್ನು ಇವತ್ತು ABSನಿಂದ ಅವರು ಶಂಶಾದ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪುಸ್ತಕಗಳು ಬಹಳ ಮುಖ್ಯವಾಗಿ ಏನು ಮಾಡ್ತವೆ ಅಂದರೆ ಮನುಷ್ಯನನ್ನು ವಿಸ್ತಾರಗೊಳಿಸ್ತವೆ ಅಂತ. ಇಷ್ಟೆಲ್ಲ ವಿಶಾಲವಾದ ಚರಿತ್ರೆ ಇರುವಂಥ ಒಂದು ಪುಸ್ತಕದ ಒಂದು ಅಧ್ಯಯನ ಕೇಂದ್ರವನ್ನು ಇವತ್ತು ಶಂಶಾದ್ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಅವರು ಇಷ್ಟು ಬಂಡವಾಳ ಹಾಕಿದ್ದಾರೆ, ಅದು ಆರ್ಥಿಕ ಬಂಡವಾಳ ಅಷ್ಟೇ ಅಲ್ಲ, ಇದು ಬೌದ್ಧಿಕ ಬಂಡವಾಳ ಇದು. ಸೊ ಹಾಗಾಗಿ ಒಂದು ಬೇರೆಯದೇ ಒಂದು ಆಯಾಮದಲ್ಲಿ ಅವ್ರ ಕಂಪನಿ ಹೋಗುತ್ತೆ ಅಂತ ನಾವು ಖಂಡಿತ ಹೇಳ್ಬೋದು. ಮತ್ತು ಇದು ಏನಿದೆ, ಇವರು ಆರಿಸಿರುವಂಥ ಒಂದು ಪ್ಲೇಸ್ ಏನಿದೆ, ಕಾಲೇಜ್ ಹುಡುಗರು ಓಡಾಡುವಂಥದ್ದೇ ಜಾಗ ಇದೆ. ಸುಮಾರು 4,500 ಜನ ನಮ್ಮ PU ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಸೇರಿಕೊಂಡ್ರೆ 4,500 ಜನ ವಿದ್ಯಾರ್ಥಿಗಳು ಓಡಾಡುವಂಥ ರೋಡ್ನಲ್ಲಿ ಇದು ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ ಬಹಳ ಉಪಯುಕ್ತ ಅಂತ ನಾನು ಭಾವಿಸ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಅದು ನಿಧಾನ ಸ್ಪ್ರೆಡ್ ಆಗುತ್ತೆ. ಇಂಥ ಸಂಗತಿಗಳಿಗೆ ಜಾಹೀರಾತೇನು ಬೇಕಾಗಲ್ಲ. ಯಾವುದು ಉಪಯುಕ್ತ ಇದೆ ಅದನ್ನು ಹುಡ್ಕೊಂಡು ಬರ್ತಾರೆ ಮಕ್ಕಳು, ಖಂಡಿತ ಬರ್ತಾರೆ. ಮತ್ತು ನಮಗೂ ಕೂಡ ಸಂತೋಷದ ಸಂಗತಿ, ಇವತ್ತು ಆ ಮೊಬೈಲ್ ಹಾವಳಿಯಿಂದ ಮಕ್ಕಳನ್ನು ಕಾಪಾಡೋದೇ ಒಂದು ದೊಡ್ಡ ಕೆಲಸ. ಬಾಬಣ್ಣರಾಗಲಿ ಕೆಲವೊಬ್ಬರು ಐಡಿಯಾಗಳು ಏನೇನೋ ಕೇಳ್ಕೊಂತ ಬರ್ತಾರೆ. ಸ್ವಲ್ಪ ರೊಕ್ಕದ ಅನುಕೂಲ ಮಾಡಿಕೊಡ್ರಿ, ಅದು ಮಾಡಿಕೊಡ್ರಿ, ಇದು ಮಾಡಿಕೊಡ್ರಿ. ರೊಕ್ಕದ ಅನುಕೂಲ ಮಾಡಿಕೊಡ್ತೀವಂದ್ರೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಏನಾದರೂ ಬೇಕಾಗಿತ್ತಪ್ಪ ಅದನ್ನು ನಂಬ್ತಾ ಬರ್ರಿ. ಅದನ್ನು ಹೊರತುಪಡಿಸಿ ಸಾಲ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ, ದಯಮಾಡಿ ಬರೋಕ್ಕೆ ಹೋಗ್ಬಿಡಿ. ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಆಗಿತ್ತಪ್ಪ ಅಂದ್ರೆ ನೇರವಾಗಿ ಬಂದು ಹೇಳಿದ್ರೆ ನಮ್ಮ ಕೈಗೆ ಆದಷ್ಟು ಸಹಾಯ ಮಾಡ್ತೀವಿ ಅಂತಂದರು. ಆಮೇಲೆ ಇದು ಲೈಬ್ರರಿ ಮಾಡೋ ಉದ್ದೇಶ ಭಾಳ ದಿವಸದಿಂದಲೂ ಹೇಳ್ತದೆ. ಸೂಕ್ತವಾಗಿರ್ತಕ್ಕಂಥ ಒಂದು ಟೈಮ್ ಬೇಕಲ್ಲ, ಮಾಡೋದ್ರಿ, ಎಲ್ಲರೂ ಸೇರಿ ಮಾಡೋದ್ರಿ ಅಂತಂದ್ರೆ. ಮತ್ತು ಕೋಚಿಂಗ್ ಸೆಂಟರ್ಗಳನ್ನು ಪ್ಲಾನ್ ಮಾಡ್ತಾ ಇದ್ದಾರೆ. ಲೈಬ್ರರಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಈ ಸಂಸ್ಥೆ ಇನ್ನೂ ಹೆಚ್ಚು ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶೀರ್ವಿಸ್ತಾ, ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಕೈಲಾದಷ್ಟು ನಾವು ಪುಸ್ತಕಗಳು ನಾವು ತಂದಿದ್ದೀವಿ. ಇನ್ನು ಯಾರಾದರೂ ಪುಸ್ತಕಗಳು ಅಕ್ಷರ ಜ್ಞಾನ ಎಷ್ಟಿದ್ರೂ ಸಾಲದು, ಪುಸ್ತಕಗಳು ಎಷ್ಟು 1000 ಇದ್ರೂ ಕಡಿಮೆ. ನಿಮಗೇನಾದರೂ ಪುಸ್ತಕಗಳು ಗ್ರಂಥಾಲಯ ಕೊಡ್ಬೇಕನ್ನೋದಿದ್ರೆ ಅಂಥವ್ರು ಕೊಡ್ರಿ, ಇಂಥರ ಬೆಳೀರಿ, ಸಹಕಾರ ಕೊಡ್ರಿ. ಯೋಗ್ಯತೆ ಮತ್ತು ಸಾಮರ್ಥ್ಯ ಅಂದ್ರೆ ನಾನು ಪ್ರತಿಯೊಂದು ಮೀಟಿಂಗಲ್ಲಿ ನಮ್ಮ ಎಂಪ್ಲಾಯ್ಗಳಿಗೆ ಹೇಳ್ತೀನಿ, ವಾರದಲ್ಲಿ ಒಂದ್ಸರಿ ನಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಸಮರ್ಥನೆ ಮಾಡಬೇಕು. ನಾವು ಪ್ರತಿಯೊಂದರಲ್ಲಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಪ್ರತಿ ಸಾರಿನೇ ಹೇಳ್ತಿರ್ತೀನಿ, ಸಾಮರ್ಥ್ಯವನ್ನು ಸಮರ್ಥನೆ ಮಾಡಿ ತೋರಿಸ್ರಿ, ನಾವು ಮುಂದೊಂದು ದಿನ ನನ್ನ ಸ್ಥಾನದಲ್ಲಿ ನೀವು ಇರ್ತೀರ ಅಂತ. ಮಾಡೋಣ ಮೇಡಮ್, ಮಾಡೋಣ. ಆಮೇಲೆ ನಮ್ಮ ಲೈಬ್ರರಿಗೆ ಇವತ್ತಿನ ದಿನ ಮೇಡಮ್ ಅವರಿಗೆ ಫೋನಲ್ಲಿ ಹೇಳಿದ್ದೆ, ಬರ್ತಾ ಖಾಲಿ ಕೈಯಲ್ಲಿ ಬರಬೇಡ್ರಿ, ಪುಸ್ತಕಗಳನ್ನು ತರ್ರಿ ಮೇಡಮ್, ಸಾಕಾರ ಕೊಡಿ ನಿಮ್ಮ ಹತ್ರ ಇರ್ತವೆ ಪುಸ್ತಕ ಅಂತ. ಇವತ್ತು ನಮ್ಮ ಲೈಬ್ರರಿಗೆ ಮೊದಲನೆಯದಾಗಿ ಕೊಡುಗೆಗಳು ಕೊಟ್ಟಿದ್ದಾರೆ. 16 ಪುಸ್ತಕಗಳು ಮೇಡಮ್ ಅವರು ಕೊಟ್ಟಿದ್ದಾರೆ.
ಒಳ್ಳೊಳ್ಳೆ ನಮ್ಮ ವಿದ್ಯಾರ್ಥಿಗಳಿಗೆ ಅಕ್ಷರಗಳು ಜ್ಞಾನ ಬಿತ್ತಿರಲ್ಲ, ಇದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.